ಅಪ್ಪ ವೈನಿ ರೇಣು ನೀನಾ ಬಾ ಕುಂದ್ರ. ಏನ ಅಪರೂಪಕ್ಕೆ ಅಣ್ಣನ ಮನೆ ನೆನ್ಸ್ಕೊಂಡ್ಬಿಟ್ಟಿ? ಇಲ್ಲ ವೈನಿ, ಅಪ್ಪ ಫೋನ್ ಮಾಡಿ ನಿಮ್ಮನ್ನ ನೋಡಂಗಾಗೈತೆ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದೆ. ರೇಣು ಬಂದೆಮ್ಮ. ಹ್ಞೂ ಅಪ್ಪ ಬಂದೆ. ರೇಣು ಹಳೆಯನ ಬಗ್ಗೆ ಏನಾರ ಗೊತ್ತಾಯ್ತನಮ್ಮ? ಇಲ್ಲಪ್ಪ, ಏನೂ ಗೊತ್ತಾಗಿಲ್ಲ. ರಾಹುಲ್ನ ಕರ್ಕೊಂಡು ಒಬ್ಬಕ್ಕಿರಾಗ ಭಾಳ ಕಷ್ಟ ಆಕತ್ತದಪ್ಪ. ನೀನು ತಲೆ ಕೆಡ್ಸೋಕೆ ಹೋಗ್ಬೇಡ. ನಿನಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇಲ್ಲೇ ಇರು, ಏನಾರ ಮಾಡಕ್ಕೆ ಬರ್ತದೆ. ಶೋಭಾ ಹೋಗು, ರೇಣು ಸಂಬಂಧ ಏನಾರ ಅಡುಗೆ ಮಾಡೋದು. ನಾನು ಬರತ್ತೀನಂತ ವೈನಿಗೊಂದು ಮಾತು ಹೇಳ್ಬೇಕಿಲ್ಲಪ್ಪ. ನನಗೆ ನೆನಪಾಗಲಿಲ್ಲಮ್ಮ ಹೇಳೋದು. ಸರಿ ನೀನು ಕುಂದ್ರು, ನಾನು ಸ್ವಲ್ಪ ಇಲ್ಲೇ ಹೊರಗೆ ಹೋಗ್ಬರ್ತೀನಿ. ಸರಿಯಪ್ಪ. ಏನ್ ಮಾಡತ್ತೀರೇನು? ಅಣ್ಣಗ ನಾನು ಮಾಡೋ ಹುಳಿ ಸಾರು ಅಂದ್ರೆ ಭಾಳ ಇಷ್ಟ ವೈನಿ, ಅದಕ್ಕೆ ಹುಳಿ ಸಾರು ಮಾಡತ್ತೀನಿ. ಈ ಮನ್ಯಾಗ ಬ್ಯಾರೆ ಯಾರ ಹಿರೇತನ ಮಾಡೋದು ನನಗಿಷ್ಟ ಆಗಲ್ಲ ರೇಣು. ಈ ಮನ್ಯಾಗ ಯಾರು ಏನ್ ತಿಂತಾರ ಅನ್ನೋದು ನನಗ್ ಗೊತ್ತು. ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಶೋಭಾ ಆಕೆ ಏನೋ ಮಾಡತ್ತಾಳ, ಮಾಡ್ಲಿ ಬಿಡು. ಅಂದ್ರ ಈ ಮನ್ಯಾಗ ಇನ್ಮ್ಯಾಗ ನಿರ್ಧಾರ ನೀವು ನಿಮ್ ಮಗಳು ತಗೊಂತೀರಿ ಮಾವ. ರೇಣು ಬರೋ ವಿಷಯನು ನೀವು ನಮಗ್ ಹೇಳಿಲ್ಲ. ಈ ಮನ್ಯಾಗ ನಾನು ಮತ್ತ ನಿಮ್ ಮಗ ಆಧಾರ ಅನ್ನೋದು ಮರ್ತ್ ಬಿಟ್ಟಿರೇನ? ವೈನಿ ನಿಮಗ್ ಗೊತ್ತಿಲ್ರಿ, ಅವ್ರಿಗೆ ಮರ್ವಿನ ಕಾಯಿಲೆ ಐತಂತ ಎಲ್ಲಾನು ಮರ್ತ್ ಬಿಡ್ತಾರ ವೈನಿ. ಅವರು ಮರಿತಾರ? ಊಟ ಮಾಡೋದ್ ಮರ್ತ್ ಬಿಡ್ತಾರೆ ನಿಮ್ಮಪ್ಪ? ವೈನಿ ಮರ್ಯಾದೆ ಕೊಟ್ಟು ಮಾತಾಡ್ರಿ, ಅವರು ಈ ಮನೆ ಹಿರಿಯರದಾರ. ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಿನ್ ಜೀವನಾನ ನಿನಗ್ ನೋಡ್ಕೊಳಕ್ ಆಗಿಲ್ಲ, ನನಗ್ ಮರ್ಯಾದೆ ಬಗ್ಗೆ ಹೇಳ್ಕೊಡ್ತೀಯೇನು? ಶೋಭಾ ಏನ್ ಮಾತಾಡತ್ತಿ ನೀನು? ತಿಳಿತದಿಲ್ಲ ಸ್ವಲ್ಪ ನಿನಗೆ? ಜಗಳ ಮಾಡ್ಬೇಡಪ್ಪ. ವೈನಿ ಹೇಳೋದು ಖರೆ ಐತಿ. ನನ್ನ ಜೀವನನ ನಂಗೆ ನೋಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಂಗೆ ಒಂದಂತೂ ಅರ್ಥ ಆಯ್ತು, ಒಂದು ಹೆಣ್ಣಿಗೆ ಗಂಡ ಇದ್ರನೇ ಮರ್ಯಾದೆ, ಗಂಡ ಇಲ್ಲಂದ್ರೆ ಯಾರೂ ಮರ್ಯಾದೆ ಕೊಡಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಹೆಣ್ಣು ಬಾಳೆ ಕೆಟ್ಟು ಯಾವತ್ತೂ ತವ್ರು ಸೇರಬಾರ್ದು ಅಂತ.